ಗುರುಜಿ, ಯುವ ಜನತೆಗೆ ಹೇಳ್ತಿದ್ರಿ, ನಾವು ಏನು ಆಧುನಿಕತೆಯತ್ತ ಓಡ್ತಾ ಇದೀವಿ, ದಾಪುಕಾಲ ಹಾಕ್ತಾ ಇದ್ವಿ, ಮತ್ತೆ ನಾವು ದೇಸಿತನದತ್ತ ಬರಬೇಕು ಅಂತ ಹೇಳ್ತಾ ಇದ್ರಿ. ಇಲ್ಲಿ ನಾವು ಪ್ರತಿಯೊಂದು ಯುವ ಪೀಳಿಗೆಗೆ ಹೇಳ್ತಕ್ಕಂಥ ವಿಚಾರದಲ್ಲಿ ಇನ್ನೊಂದು ಜ್ಞಾಪಿಸ್ತೀನಿ. ನಮ್ಮಲ್ಲಿ ಎಲ್ಲ ಗ್ರಹಗಳು ಒಂದು ಕಡೆ ಸೇರಿ ಹೋಗ್ತಾ ಇದೆ ಅಂತ ಹೇಳ್ತೀವಿ. ಈಗ ಕಾಳಸರ್ಪ ದೋಷ, ಕಾಳಸರ್ಪ ಯೋಗ ಅಂತ ಹೇಳ್ತೀವಲ್ಲ, ಹಾಗೆ ಇಡೀ ಜಗತ್ತಿನ ಕಾಳಸರ್ಪ ದೋಷ, ಕಾಳಸರ್ಪ ಯೋಗ ಆಗೋಗ್ತಾ ಇದೆ. ಶನಿ ಒಬ್ಬನ ಬಿಟ್ಟು ಇಡೀ ಕಾಳಸರ್ಪ ದೋಷ ಅಂದರೆ ಇಡೀ ಪ್ರಪಂಚಕ್ಕೆ ಆವರಿಸ್ಕೊಂಡ್ಬಿಡ್ತಾ ಇದೆ ಗ್ರಹಣ. ಸೂರ್ಯ ಚಂದ್ರ ಒಟ್ಟಿಗೆ ಕೂತ್ಕೊಂಡ್ಬಿಟ್ರೆ ಏನಾಗತ್ತೆ ಹೇಳಿ? ಅಮಾವಾಸ್ಯೆ. ಅವರಿಬ್ಬರು ನೀರಲ್ಲಿ ಕೂತ್ಕೊಂಡ್ಬಿಟ್ರೆ ಏನಾಗುತ್ತೆ? ಬಾ, ಏನೋ ಗ್ರಹಣವೋ ಗ್ರಹಣ, ಭಾಳ ಚೆನ್ನಾಗಿರುತ್ತೆ. ಇಂಥ ಗ್ರಹಣನ ಯಾರು ನೋಡ್ತಾ ಇದ್ದಾರೆ? ಶನೈಶ್ಚರ. ಇವ್ರ ಜೊತೆ ಯಾರು ಕೂತಿದ್ದಾರೆ? ದೊಡ್ಡ ಗ್ರಹ, ಉಪಗ್ರಹವಾಗಿರ್ತಕ್ಕಂಥ ಗುರು ಜೊತೆ 28 ವಿಶೇಷವಾಗಿರ್ತಕ್ಕಂಥ ಚಂದ್ರಗಳು, ಶನಿ ಜೊತೆ ನೇರವಾಗಿರ್ತಕ್ಕಂಥ ಚಂದ್ರಗಳು, ಶುಕ್ರ ಪಕ್ಕದ ಮನೆಯಲ್ಲಿ ಕೂತಿದ್ದಾನೆ, ಅವನು ಶನಿ ಮನೇಲಿ ಕೂತಿದ್ದಾನೆ ಕುಂಭರಾಶಿಯಲ್ಲಿ ಅಕಸ್ಮಾತ್ ಶುಕ್ರ ಕೂತ್ಕೊಂಡ್ರೆ ಏನು? ದೇಶದ ದುಡ್ಡಿನ ಹಾನಿ 1, 2, 3, 4 ಅಲ್ಲ, ಬರೀ ದುಡ್ಡಿನ ಹಾನಿನೇ. ಏನೇನು ಇನ್ವೆಸ್ಟ್ಮೆಂಟ್ ಮಾಡಿದಾರೋ ಇವತ್ತಿನ ದಿವಸ. ಇನ್ನೊಂದು ಹೇಳ್ತೀನಿ ಕೊಡಿ, ಭಾಳ ಸಂತೋಷ ಪಡ್ತೀನಿ ನಾನಂತೂ. ಪ್ರತಿಯೊಬ್ಬರಿಗೂ ಹೇಳ್ತಕ್ಕಂಥ ವಿಚಾರ ಅಂದರೆ, ಇವತ್ತಿನ ಎಪಿಸೋಡ್ ನೀವು ನೋಡಿದ್ರೆ ಭಾಳ ಸಂತೋಷ ಪಡ್ತೀರ. ಸ್ವಿಸ್ ಬ್ಯಾಂಕ್ ಅಂತ ಏನು ಒದ್ದಾಡ್ತಿದ್ದಾರೆ, ಏನೇನು ದುಡ್ಡು ಇಟ್ಟಿದ್ದಾರೆ, ಫಸ್ಟ್ ಕ್ಲಾಸಾಗಿ ಭೂಕಂಪ ಆಗಿ ಒಳಗೊಟ್ಟೋಗತ್ತೆ. ಇವ್ರ ದುಡ್ಡು ಮುಂಡಾಮೋಸ್ತು. ಯಾರ್ಯಾರು ಎಷ್ಟು ದುಡ್ಡಿಟ್ಟಿದ್ದಾರೆ ಎಲ್ಲ ಹಾನಿ. ಶುಕ್ರ ಕುಂಭರಾಶಿ ಅಲ್ವ. ಕುಂಭ ಅಂದ್ರೇನು? ನಮ್ಮ ದೇಶದ ದುಡ್ಡು, ನನ್ನ ದುಡ್ಡನ್ನು ಪರ ಜಾಗದಲ್ಲಿ ಎಲ್ಲಿಟ್ಟಿದ್ದಾರೆ. ನೀವು ಅಕಸ್ಮಾತು ಅತ್ತಿಗೆ ಮನೇಲಿ ಕೊಟ್ಟಿರ್ತೀರ, ಇಟ್ಕೊಂಡಿರೇ, ನಮ್ಮ ಮನೇಲಿ ಸುಮ್ಮನೆ ದುಡ್ಡು ತಿಂದುಬಿಡ್ತಾರೆ, ನನ್ನ ಒಡವೆ ಗಿಡವೆಲ್ಲ ನೀನು ಇಟ್ಕೊಂಡಿರೋ, ಸೇಫ್ಟಿ ಆಗಿರುತ್ತೆ ಅಂತಾರಲ್ಲ, ಅಲ್ಲಿ ಮುಂಡಾಮಸ್ತು. ಹಾಗೆ ಪ್ರತಿಯೊಬ್ಬನು ಯಾರ್ಯಾರ ಹತ್ರ ಸುಮ್ಮನೆ ಇನ್ವೆಸ್ಟ್ಮೆಂಟ್ ಅಂತ ಇಟ್ಟಿದ್ದೀರಾ, ಪ್ರತಿಯೊಬ್ಬರು ಸದ್ವಿನಿಯೋಗ ಮಾಡದೇ ಇರೋ ದುಡ್ಡಿದೆಯಲ್ಲ, ಶನಿ ಮನೆಯಲ್ಲಿ ಅಕಸ್ಮಾತ್ ಶುಕ್ರ ಕೂತ್ಕೊಂಡ್ರೆ, ನಿಜವಾದ ಧರ್ಮ ಇಲ್ಲದೆ ಇರೋ ಅಧರ್ಮದ ದುಡ್ಡುಗಳಿದ್ರೆ, ಎಲ್ಲೆಲ್ಲಿ ಮಠಾಧೀಶ್ವರರ ಹತ್ರನೋ ಅಥವಾ ಯಾವುದೋ ಒಂದು ಸ್ಥಳದಲ್ಲಿ ಇಟ್ಟಿದ್ರೆ, ಅಥವಾ ಗುಪ್ತವಾಗಿ ಒಳಗೆ ಬಚ್ಚಿಟ್ಟಿದ್ರೆ ಎಲ್ಲ ವಿನಾಶ. ಅಂದರೆ ಹೇಗೆ ಅಂದರೆ, ಕೇತು ಕೂತಿರೋದು ಬುಧನ ಮನೇಲಿ, ಫೈನಾನ್ಸ್ ದುಡ್ಡಿನ ಮನೇಲಿ. ರಾಹು ಜಾಗ ಅಂದರೆ ಕೇತು ಕೂತಿರೋದೇ ಗಾಳಿ ಮನೇಲಿ. ನಾನು ಹೇಳ್ತೀನಿ, ಅಗ್ನಿ, ಭೂಮಿ, ವಾಯು, ಜಲ. ಅಂದರೆ ಮೇಷರಾಶಿ ಅಗ್ನಿ, ಭೂಮಿಯಲ್ಲಿ ವೃಷಭ, ಮಿಥುನ ಗಾಳಿ. ಈ ಗಾಳಿ ಆಗಿರ್ತಕ್ಕಂಥ ಮನೆ ಏನು ಅಂದರೆ ರೈಡು, ದುಡ್ಡು ರೈಡು ಬರ್ತಾ ಇರ್ತಾರೆ. ಅವನು ಇನ್ವೆಸ್ಟಿಗೇಷನ್ ಮಾಡೋ, ಸಾಲ್ತು ದಿಗ್ ಸಿಕ್ತಿಲ್ಲ, ಇಲ್ಲಿ ಸಿಕ್ಕಿರುತ್ತೆ ನೋಡು, ಎತ್ಕೊಂಬ. ಏನೇನು ದುಡ್ಡು ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡ್ತೀರಾ? ಕಳ್ತನ ದುಡ್ಡು ಬಿಡ್ತಾನ ದೇವರು, ಭಾಳ ಚೆನ್ನಾಗಿ ಆಟ ಆಡಿಸ್ತಾನೆ. ಇದು ನಮ್ಮ ಸಂತೋಷ. ಯಾಕೆ ಗೊತ್ತಾ? ಯಾವತ್ತಾದರೂ ಒಂದು ಕಿಂಚಿತ್ತು ದಾನ ಧರ್ಮ ಸ್ವಂತದವ್ರಿಗೆ ಬೇಡವೇನ್ರಿ? ನಿಮ್ಮ ಯೋಗ್ತಾಗ ಅಷ್ಟು ಬೆಂಕಿ ಹಾಕ್ತು ಎಷ್ಟು ಕೋಟ್ಯಾಂತರ ರೂಪಾಯಿ ಇಟ್ಕೊಂಡು ಯಾರು ಗೊತ್ಕೊಂಡು ಹೋಗಿ ಇಟ್ಕೊತೀರಾ? ತಾತ, ಮೊಮ್ಮಕ್ಕಳು, ಮರಿ ಮಕ್ಕಳು ಸಂತೋಷ ಇರಬೇಕು. ನಾನು ಹೇಳ್ತೀನಿ ಕೇಳಿ, ಮನೆ ಇರಬೇಕು, ಆಸ್ತಿ ಇರಬೇಕು, ನಿಜ, ಸಂತೋಷ, ಯಶಸ್ಸು, ಕೀರ್ತಿ ಇರಬೇಕು. ಒಂದು ಹೆಂಡತಿಗೆ, ಒಂದು ಮನೆಗೆ, ಒಂದು ಸಂಸಾರಕ್ಕೆ ಆಗೋಷ್ಟು ಸಂತೃಪ್ತಿಯಾಗಿರ್ತಕ್ಕಂಥ ದುಡ್ಡನ್ನು ಇಟ್ಕೊಳ್ಳಿ. ಏನೂ ಇಲ್ದಿದ್ದವ್ರು ಎಷ್ಟು ಜನ ಇಲ್ಲ? ಅಷ್ಟು ಜನಕ್ಕೆ ಇವತ್ತಿನ ದಿವಸ ಸಹಯೋಗ ಎಲ್ಲಾದರೂ ಮಾಡಿರ್ತಕ್ಕಂಥ ಧರ್ಮ ಎಲ್ಲಾದರೂ ಇದೆಯಾ? ದಾನ ಧರ್ಮ ಸುಮ್ಮನೆಗೋಸ್ಕರ ಮಾಡೋದಲ್ಲ, ತೋರಿಸ್ಕೊಳ್ಳೋಕ್ಕೆ. ಅವ್ನು ನಾನು 100 ರೂಪಾಯಿ ಮಾಡ್ದ, ನಾನು 1000 ರೂಪಾಯಿ ಮಾಡ್ತೀನಿ. ಇವನು 5 ಬಿಲ್ಡಿಂಗ್ ಕಟ್ದ, ನಾನೊಂದು 20 ಬಿಲ್ಡಿಂಗ್ ಕಟ್ತೀನಿ ಅನ್ನೋ ರೀತಿ ಅಲ್ಲ. ನಿನಗೆ ಮನಸ್ಫೂರ್ತಿಯಾಗಿ ಬರಬೇಕು. ಒಬ್ಬ ವ್ಯಕ್ತಿಗೆ ನಾನು ಈ ದುಡ್ಡನ್ನು ಎಷ್ಟು ಅಂತ ಇಟ್ಕೊಳ್ಳೋದವ, ಕೊಡೋ, ಅವನು ಸಹಾಯ ಮಾಡು, ಇವನು ಸಹಾಯ ಮಾಡು. ತಾತನ ಮನೆ ಗಂಟೆನೋ ಆಯಿತು, ನಾವೆಲ್ಲ ಎತ್ಕೊಂಡು ಹೋಗಿ ದೇವತಾ ಅನುಗ್ರಹಕ್ಕೆ ಮಾಡ್ತಾ ಇಲ್ವಾ? ಸಾಕಾರ ನಡೀತಾ ಇಲ್ವಾ? ಎಷ್ಟೋ ಜನ ಸಾಧು ಸಂತರು ಇವತ್ತಿನ ದಿವಸ ಏನು ಮಾಡ್ತಿದ್ದಾರೆ ಅಂದರೆ, ಹಿಮಾಲಯ ನಿಮಗೆ ಗೊತ್ತಿಲ್ಲ, ಅವರ ಹತ್ರ ಇರೋಷ್ಟು ಕೋಟ್ಯಾಂತರ ದುಡ್ಡು ಎಲ್ಲೂ ಇಲ್ಲ. ಆದರೆ ಅವ್ರು ಏನು ಮಾಡ್ತಾರೆ ಗೊತ್ತಾ? ಎಲ್ಲ ಭಗವಂತ ಕೊಟ್ಟಿದ್ದು. ಎಲ್ಲಿದೆಯೋ ಅದೆಲ್ಲ ಅನ್ನದಾನ. ನೋಡಿ, ಅವ್ರದಕ್ಕೆ ಕುಂಭಮೇಳಕ್ಕೆ ಹೋದಾಗ ಎಷ್ಟು ಕೋಟಿ ಜನ ಬರಲಿ, ಬ್ಯಾಂಕ್ ಸೆ ಪೈಸಾ ನಿಕಾಲೋ, ಸಬ್ ಲೋಗೋ ಬಾಟೋ ಅಂತಾರೆ. ಪ್ರತಿಯೊಬ್ಬನಿಗೂ 100 ರೂಪಾಯಿ, ಪ್ರತಿಯೊಬ್ಬನಿಗೂ ಅನ್ನದಾನ. ಎಷ್ಟು ಕೋಟಿ ಜನ? 12 ಕೋಟಿ, 15 ಕೋಟಿ ಜನ ಬರ್ತಾರೆ. ಇಡೀ ಪ್ರಪಂಚಾದ್ಯಂತ ಬರ್ತಾರೆ ಕುಂಭಮೇಳಗಳಿಗೆ. ಇಲ್ಲೆಲ್ಲ ಬಂದಾಗ ಆ ಸಾಧು ನೋಡಿದ್ರೆ, ಅಯ್ಯೋ ಏನು ಹಿಂಗಿದ್ದಾರೆ ಈ ಸಾಧುಗಳು, ಇವ್ರ ಹತ್ರ ಅಷ್ಟು ದುಡ್ಡ ಅಂತಾನೆ ಬ್ಯಾಂಕ್ನವನು. ಆದರೆ ಅವರಷ್ಟು ದುಡ್ಡಿರುತ್ತೆ. ಅಂದರೆ ಭಗವಂತ ಆ ದುಡ್ಡನ್ನು ಕೇರ್ ಮಾಡಲ್ಲ, ಇವರು ದೇವರ ನಂಬಿಕೆ ಅಷ್ಟೇ. ಅದಕ್ಕೆ ನಾನು ಹೇಳೋದು, ದುಡ್ಡು ಇರಲಿ, ಎಂಥವನ ಹತ್ರ ದುಡ್ಡು ಇರಬಾರ್ದು ಅಂತ ಏನು ಹೇಳ್ತಿಲ್ಲ. ಕಾಂಚನಂ ಕಾರ್ಯಸಿದ್ಧಿ. ಎಷ್ಟಿರಬೇಕೋ ಅದನ್ನು ಸದ್ವಿನಿಯೋಗ ಪಡಿಸ್ಕೊ. ನೀನು ನಿನ್ನ ಸಂಸಾರಕ್ಕೆ, ನಿನ್ನ ಬಂಧು ಬಳಗ ಡೆವಲಪ್ ಮಾಡು. ನಿನ್ನ ಸೊತ್ತಲ್ಲಿರ್ತಕ್ಕಂಥ ಬಂಧು ಬಳಗ ಜೊತೆಗೆ ನಿಮ್ಮ ಜಾತಿ ವರ್ಗದವ್ರನ್ನ ಡೆವಲಪ್ ಮಾಡು. ಅದೆಲ್ಲ ಇಲ್ಲ. ಏನು ದುಡ್ಡು ಎತ್ಕೊಂಡೋಗಿ ಎಲ್ಲಿಟ್ಟಿದ್ದೀರಾ? ಎಲ್ಲ ನಮ್ಮ ಭಾರತ ದೇಶ ದುಡ್ಡನ್ನು ಎತ್ಕೊಂಡು ಹೋಗಿ ಸ್ವಿಸ್ ಬ್ಯಾಂಕಲ್ಲಿ ಹಾಕಿದರೆ ನೋಡಿ, ಭೂಕಂಪ ಬಂದು ಆ ಸ್ವಿಟ್ಜರ್ಲ್ಯಾಂಡು ಮುಂಡಾ ಮೋಚಿಲ್ಲ. ನನ್ನ ಹೆಸರು ಪೂರ್ತಿಯಾಗಿ ನರೇಂದ್ರ ಬಾಬು ಶರ್ಮಾನೇ ಅಲ್ಲ.
ಆದ್ರಿಂದ ಇಷ್ಟೆಲ್ಲ ಆಗತಕ್ಕಂಥ ಈ ಅನಾಹುತಕ್ಕೆ ಈ ಎಪಿಸೋಡ್ ಏನು ನೋಡ್ತಾ ಇದ್ದೀರಾ, ಕೇವಲ ಇನ್ನೇನು ಮೇ 6ನೇ ಅಷ್ಟೊತ್ತಿಗೆ ಬಹಳ ಚೆನ್ನಾಗಾಗತ್ತೆ. ಅದಕ್ಕೆ ಹೇಳೋದು ಸೌತ್ ಈಸ್ಟರ್ನ್ ಕಂಟ್ರೀಸ್ ಜೊತೆಗೆ ವಾಯುವ್ಯ ದಿಕ್ಕಿನಲ್ಲಿರತಕ್ಕಂಥದ್ದು, ಅಂದರೆ ವೆಸ್ಟ್ ಆಫ್ ಯುರೋಪಿಯನ್ ಕಂಟ್ರೀಸ್, ಅಂದರೆ ವೆಸ್ಟಲ್ಲಿ ಯುರೋಪಿಯನ್ ಕಂಟ್ರೀಸಲ್ಲಿ ಇದೆಲ್ಲ ಆಗಬೇಕು. ಜರ್ಮನಿ ಅದು ಇದು ಅಂತಾರಲ್ಲ, ಸ್ವಿಟ್ಜರ್ಲ್ಯಾಂಡ್ ಅಂತಾರೆ. ಪ್ರತಿಯೊಂದು 1-2 ಬ್ಯಾಂಕ್ ಇರೋದು, ಎಷ್ಟು ಜನ ದುಡ್ಡಿದೆ ಇವತ್ತಿನ ದಿವಸ, ರಾಜಕೀಯ ಕುತಂತ್ರ ಮಾಡಿರ್ತಕ್ಕಂಥ ಅಷ್ಟು ಜನ ದುಡ್ಡು ಅಲ್ಲಿದೆ. ಅಷ್ಟದ್ದು ಇವತ್ತು ಭಾರತ ದೇಶಕ್ಕಿದ್ದಿದ್ರೆ, ನಮ್ಮಷ್ಟು ಕೋಟ್ಯಾಧೀಶ್ವರರು ಭಾರತ ದೇಶದಲ್ಲಿ ಸಮೃದ್ಧಿಯಾಗಿರ್ತಕ್ಕಂಥ ದೇಶ ಇನ್ನೊಂದಿಲ್ಲ. ಆದರೆ ಇವತ್ತಿನ ದಿವಸ ಬಾಬಾ ರಾಮದೇವ್ ಅವರು ಏನು ಪ್ರಯತ್ನ ಪಡ್ತಾ ಇದ್ದಾರೆ, ಸತ್ಯವಾಗಿ ನಡೀತಕ್ಕಂಥ ಘಟನೆ ಇದು ನಡೆಯುತ್ತೆ. ಯಾಕೆಂದರೆ ಶುಕ್ರ ಕುಂಭದಲ್ಲಿ ಕೂತಿದ್ದಾನೆ. ಅವನೇನು ಮಾಡ್ತಾರೆ ಗೊತ್ತಾ, ನಾನು ನನ್ನ ಭಾರತ ದೇಶದಲ್ಲಿ ದುಡ್ದಿರೋಂಥ ದುಡ್ಡನ್ನ ಹೊರ ದೇಶಕ್ಕೆ ಕಳಿಸ್ತೀನ, ವಾಪಸ್ ಎಳಿತೀನಿ ಅಂತಾನೆ ಶನಿ. ಅದಕ್ಕೆ ಅವನು ಎಲ್ಲಿ ಕೂತಿಯಾನೆ, ಕನ್ಯಾ ರಾಶಿ ಯಾವುದು, ಭೂಮಿ ಗ್ರಹ. ಭೂಮಿ ಅಂದ್ರೇನೋ ಎಳಿತೀನಿ ಅಂತಾನೆ. ಗುರು ನೋಡ್ತಾ ಇದ್ದಾನೆ ಆ ಕಡೆ, ಅಂದರೆ ಗುರು ದೃಷ್ಟಿ ಭಾರತದ ಮೇಲಿದೆ. ಗುರು ದೃಷ್ಟಿ ಭಾರತದ ಮೇಲೆ ಇದ್ದಾಗ ಏನಾಗ್ತಾನೆ, ನಮ್ಮ ದುಡ್ಡು ವಾಪಸ್ ನಮಗೆ. ಆಗ ನಿಜವಾಗ್ಲೂ ಕನಿಷ್ಠ ಪಕ್ಷ ಎಲ್ಲರಿಗೂ ರಾಮರಾಜ್ಯ ಆದರೂ ಬರಲಿ, ಎಷ್ಟೋ ಜನ ಬಡವರಿಗೆ ಸ್ವಂತ ಮನೆಗಳು ಸಿಗಲಿ, ಎಷ್ಟೋ ಜನ ಕೆಲಸ ಇಲ್ಲದಿರ್ತಕ್ಕಂಥವ್ರಿಗೆ ತಮ್ಮ ಭೂಮಿಗಳು ವಾಪಸ್ ಸಿಗಲಿ, ಎಷ್ಟೋ ಜನಕ್ಕೆ ಕಷ್ಟವಾಗಿರ್ತಕ್ಕಂಥವ್ರಿಗೆ ನೆರೆ ಆಗಲಿ. ಇವತ್ತಿನ ದಿವಸ ಟ್ಯಾಕ್ಸು ಅಂತ ಎಷ್ಟೋ ಕೋಟ್ಯಾಂತರ ರೂಪಾಯಿ ಕಟ್ಟೋ ಬದಲು ಕೇವಲ ಸ್ವಲ್ಪ ಮಟ್ಟ ಟ್ಯಾಕ್ಸಲ್ಲಿ ಅವನಿಗೊಂದು ಮನೆ, ಇವನಿಗೊಂದು ಮನೆ, ಎಲ್ಲರೂ ಸಂತೋಷವಾಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಆ ನಿಜವಾದ ಭಾರತ ದೇಶವನ್ನು ಖಂಡಿತವಾಗ್ಲೂ 2015ರಿಂದ 18ರಲ್ಲಿ ನೋಡ್ತೀವಿ. ಆದರೆ ಪಾಪ ಜನ ಎಷ್ಟಿರ್ತಾರೆ, ಬರೀ 32 ಕೋಟಿ ಲಕ್ಷ ಜನ, ಅಷ್ಟು ಜನ ಮಾತ್ರ ಸಂತೋಷ ಪಡ್ತಾ ಇರ್ತಾರೆ. ಅದರಲ್ಲಿ ನಾವು ಇರ್ತೀವೋ ಇಲ್ವೋ, ಹೋಗ್ಬಿಟ್ಟಿರ್ತೀವೋ ದೇವರೇ ಬಲ್ಲ. ಆದರೆ ಪ್ರತಿಯೊಬ್ಬರಿಗೂ ಹೇಳ್ತಕ್ಕಂಥ ವಿಚಾರದಲ್ಲಿ ಈ ಪ್ರಕೃತಿಯ ನಿಯಮ ನಿಷ್ಠೆಗಳಿಗೆ ಯುವ ಪೀಳಿಗೆಗಳು ಏನು ಮಾಡ್ತಾ ಇದ್ದೀರಾ, ನಿಮ್ಮನ್ನು ಯಾವತ್ತಾದರೂ ಇನ್ವೆಸ್ಟ್ಮೆಂಟ್ ಅಂತ ಯೋಚನೆ ಮಾಡಿದ್ದೀರಾ? ಸ್ವಂತ ತಂದೆ ತಾಯಂದಿರಿಗೆ ನಾವು ಮಾಡ್ತಾ ಇದ್ದೀವಿ ಅಂತ ಯೋಚನೆ ಮಾಡ್ತೀರಾ? ನಿಮ್ಮ ಬಟ್ಟೆಗಳಿಗೆ ಹಾಳಾದ ದರಿದ್ರ ಶೂಸ್ಗೆ, ಆ ಕಿತ್ತೋದ ಬಟ್ಟೆಗಳಿಗೆ, ಅದ್ರ ಬದಲು ಆ ಬಿಕ್ಸ್ದವ್ರು ಕೂಡ ವಾಸಿ. ಹರ್ಕೊಳ್ಳೋದು ಬೇರೆ, ಆ ಬಟ್ಟೆಗಳನ್ನ ಯಾತಕ್ಕೆ ಬೇಕು? ಹರಿದೋಗಿರೋ ಬಟ್ಟೆನ ಕತ್ಕೊಂಬಂದು ಹಾಕ್ಕೊಳ್ಳೋ ಬದಲು ಯಾವ್ದಾದ್ರು ಒಳ್ಳೆ ಬಟ್ಟೆಗಳು ಹಾಕ್ಕೋಬೋದು. ನಿಜವಾಗ್ಲೂ ಮೇಲ್ ಬಿಟ್ಕೊಂಡು ಕೆಳಗೆ ಬಿಟ್ಕೊಂಡು ಯಾಕೆ ಬೇಕು ನಿಮ್ಮ ಕರ್ಮ? ಒಂದು ಗೋಣಿ ಚೀಲನೇ ಹಾಕೊಂಬಿಡಿ, ಫಸ್ಟ್ ಕ್ಲಾಸ್ ಆಗಿ ಬೆಸ್ಟು, ಮೇಲಿಂದ ಒಂದು ಗೌನ್ ಇದ್ದಂಗೆ ಇರುತ್ತೆ. ಒಂದೊಂದ್ಸಲಿ ನಾನು ಎಷ್ಟೋ ಜನಕ್ಕೆ ಹೆಂಗದ ಮಕ್ಳಿಗೆ ಬೈದಾಗ, ಏನ್ರಿ ನೈಟಿಗಳು ಹಾಕೊಂಡು ಓಡಾಡ್ತೀರಂತ. ನೈಟಿಗಳಾದರೂ ಒಂದು ಸ್ವಲ್ಪ ಮರ್ಯಾದೆ ಇರುತ್ತೆ. ಈ ಹೆಣ್ಮಕ್ಳು ರಾಮನಾಮ ಹೇಳಿದ್ರೆ ಅಸಹ್ಯ. ಆದ್ರಿಂದ ಇನ್ನೊಂದು 4 ದಿವಸ ಅಷ್ಟೇ ಅಕೌಂಟ್ಸ್ ಈಗ ಕ್ಲೋಸ್ ಆಗ್ತಾ ಇದೆ. 31ನೇ ತಾರೀಕು ಮಾರ್ಚ್ ಅಕೌಂಟ್ ಕ್ಲೋಸ್ ಇಡೀ ಭಾರತ ದೇಶದ್ದು. ಆ ಅಕೌಂಟ್ಸ್ ಕ್ಲೋಸಿಂಗ್ ಸೆಕ್ಷನ್ ಸಮಯದಲ್ಲಿ ಈ ಸ್ವಿಟ್ಜರ್ಲ್ಯಾಂಡ್ಗೆ ಬುಧ ವಕ್ರವಾಗೇ ಇದ್ದಾನೆ. ವಕ್ರವಾಗಿರೋ ಬುಧ ಚಂಚಲನ ಶುರು ಮಾಡ್ತಾನೆ. ಸಂಚಲನ ಅವನು ಶುರು ಮಾಡಿದಾಗ ಎಲ್ಲಿ ಏನು ಮಾಡಬೇಕು ಆಸ್ಫೋಟಗೊಳ್ತಾನೆ. ಶುಕ್ರ ಗ್ಯಾರಂಟಿ ಆಸ್ಫೋಟಗೊಳ್ತಾನೆ. ಅಗ್ನಿ ಜ್ವಾಲೆಯಲ್ಲಿ ಎಲ್ಲ ಇನ್ವೆಸ್ಟ್ಮೆಂಟ್ಸ್ ಗೋವಿಂದ. ಆದ್ರಿಂದ ಎಷ್ಟು ಮಟ್ಟಿಗೆ ಭದ್ರತೆ ನೀವು ಪಡಿಸ್ಕೊಳ್ಳೋಕ್ಕೆ ನನ್ನ ಕಾರ್ಯಕ್ರಮ ನೋಡಿದ ಮೇಲೆ ಪ್ರಯತ್ನ ಪಟ್ಟರು ಹಣೆಯಲ್ಲಿ ಎಷ್ಟಿರುತ್ತೋ ಅಷ್ಟೇ ಉಳಿಯೋದು, ಇದು ಗ್ಯಾರಂಟಿ. ಆದ್ದರಿಂದ ಇಂಥ ಒಂದು ಸದ್ವಿನಿಯೋಗ, ದೇವಾನುಗ್ರಹ ಇರತಕ್ಕಂಥವ್ರು ಯಾರ್ಯಾರು ಧರ್ಮ ಮಾರ್ಗದಲ್ಲಿ ನಡೆದಿದ್ದೀರಾ ಅವರದ್ದು ಮಾತ್ರ ಉಳಿಯುತ್ತೆ. ಯಾರು ನಿಜವಾಗ್ಲೂ ಕಷ್ಟಪಟ್ಟಿದ್ದೀರಾ ಅವರದ್ದು ಮಾತ್ರ ಆ ರಕ್ತ ಸುರಿಸಿ ಬೆವರು ಸುರಿಸಿ ಆ ಕಷ್ಟವನ್ನು ಪಟ್ಟಿರ್ತಕ್ಕಂಥ ಏನು ಜೀವನ ಅನ್ನೋದು, ಆ ದುಡ್ಡಿನ ಬೆಲೆ ಗೊತ್ತಿದೆಯಲ್ಲ, ಅಂಥವ್ರಿಗೆ ಖಂಡಿತವಾಗ್ಲೂ ದುಡ್ಡು ಲಭ್ಯ ಆಗುತ್ತೆ. ಇಷ್ಟು ವರ್ಷಗಳ ಕಾಲ ಏನು ಕಷ್ಟಪಟ್ಟಿದ್ದೀರಾ, ಆ ಒಂದು ದುಡ್ಡು ನಾನು ನೋಡಿಲ್ವಲ್ಲ, ನಾನೊಂದು ಐಶ್ವರ್ಯ ನೋಡಿಲ್ವಲ್ಲ, ನಾನೊಂದು ಪೂರ್ತಿಯಾಗಿರ್ತಕ್ಕಂಥ ಹಣಕಾಸು ಜೊತೆಗೆ ನನ್ನ ಸಂಬಂಧ ಇರಲೇ ಇಲ್ವಲ್ಲ, ನನಗೊಂದು ಗಾಡಿ ಇಲ್ವಲ್ಲ ಅಂತಿರ್ತಿರಲ್ಲ, ಅಂಥವ್ರಿಗೆಲ್ಲ ಶುಭ ಕಾಲ ಬರುತ್ತೆ. ಇದು ನಿಜವಾಗಿ ವಾಕ್ಯ ಸತ್ಯವಾಗತ್ತೆ. ಆದ್ದರಿಂದ ಇವತ್ತಿನ ದಿವಸ ನಮಗೆಲ್ಲರಿಗೂ ಪರಿಪೂರ್ಣವಾಗಿ ಮನಃಶಾಂತಿ ಏನು ಅಂದರೆ, ನಾನು ಇವತ್ತು ಹೇಳಿರ್ತಕ್ಕಂಥ ಕಾರ್ಯಕ್ರಮ ತಿರುಗಿ ಆಮೇಲೆ ಮೆಲ್ಕ್ ಹಾಕೊಳ್ಳೋದು ನೋಡೋದಲ್ಲ. ಇವತ್ತು ಜ್ಞಾಪಕ ಪಡಿಸ್ಕೊಂಡ್ರೆ ಗ್ಯಾರಂಟಿ ಅನ್ನೋದು ಆಗ್ತಕ್ಕಂಥದ್ದು ಯಾವಾಗ, ಇನ್ನೇನು ಮೇ 6ರಿಂದ ಹಿಡಿದು ಜೂನ್ 10ನೇ ತಾರೀಕು ಅಷ್ಟೊತ್ತಿಗೆ ವ್ಯವಸ್ಥೆ ಆಗ್ಬಿಡುತ್ತೆ. ಡೋಂಟ್ ವರಿ.